ರಾಜ್ಯದಲ್ಲಷ್ಟೇ ಅಲ್ಲ, ರಾಷ್ಟ್ರ ನಾಯಕರನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ವಿಧಾನಸಭೆಯ ಒಳಗಡೆನೇ ನಿಂತುಕೊಂಡು ಸಚಿವ KN ರಾಜಣ್ಣ ಬಹಳ ರಹಸ್ಯ ಸಂಗತಿಗಳನ್ನು ಬಿಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದರು. ಒಬ್ಬರಲ್ಲ ಇಬ್ಬರಲ್ಲ 48 ಮಂದಿಯ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಕೂಡ ಹೇಳಿದರು. ಅಪ್ಪ ವಿಧಾನಸಭೆ ಒಳಗಡೆ ಹಾಗೆ ಮಾತನಾಡ್ತಿದ್ರೆ ಮಗ ರಾಜೇಂದ್ರ ಕೂಡ ಅಪ್ಪನ ಮಾತಿಗೆ ಒಗ್ಗರಣೆ ಹಾಕಿದ್ರು. ನನ್ನನ್ನು ಕೂಡ ಟ್ರ್ಯಾಪ್ ಮಾಡುವಂತಹ ಕಾರಣಕ್ಕಾಗಿ ವಿಡಿಯೋ ಕಾಲ್ ಮಾಡಿದ್ದಾರೆ, ಫೋನ್ ಕಾಲ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ಕೊಂಡಿದ್ರು. ಈಗ ನೋಡಿದರೆ ಹನಿ ಟ್ರ್ಯಾಪ್ ಕಥೆಯನ್ನೇ ಹಳ್ಳ ಹಿಡಿಸೋದಿಕ್ಕೆ ಹೊರಟಿದ್ದಾರೆ. ಹನಿ ಟ್ರ್ಯಾಪ್ ಬದಲು ನನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಇಡೀ ಕೇಸನ್ನೇ ಟ್ವಿಸ್ಟ್ ಮಾಡಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ರಾಜೇಂದ್ರ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ. ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ ಉತ್ತರ ಕೊಡಿ. ಯಾರು ರಕ್ಷಣೆ ಮಾಡಲ್ಲ. ನಾನು ಹೇಳಿ ಕಮಿಟ್ ಆಗಿದ್ದೇನೆ, ತನಿಖೆ ಮಾಡಿಸ್ತೇನೆ. ಕಳೆದ ಶುಕ್ರವಾರವಷ್ಟೇ ವಿಧಾನಸಭೆಯಲ್ಲಿ ನಿಂತು ಸಹಕಾರ ಸಚಿವ KN ರಾಜಣ್ಣ ನನ್ನನ್ನು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ದಾರೆ, ಅದಕ್ಕೆ ಸಂಬಂಧಿಸಿದ ಸಾಕ್ಷಿಗಳ ಸಮೇತ ದೂರು ಕೊಡುವುದಾಗಿ ಘೋಷಿಸಿದ್ದರು. ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸಬೇಕು. ಅಪ್ಪ ಒಳಗೆ ವಿಧಾನಸಭೆಯಲ್ಲಿ ನಿಂತು ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿದ್ದರೆ ಅದೇ ದಿನ ವಿಧಾನಸೌಧದ ಹೊರಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತಾಡಿದ್ದ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ತನ್ನನ್ನು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ದರು ಅಂತ ಹೇಳಿದ್ರು. ರಾಜಣ್ಣವನ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ. ಸೊ ಅದರಿಂದ ಇದು ವಿರೋಧ ಪಕ್ಷದವ್ರು ಮಾಡ್ತಾರೋ ನಮ್ಮ ಪಕ್ಷದವರೇ ಮಾಡ್ತಾರೆ ಅನ್ನೋವಂಥದ್ದು ಮಾತಲ್ಲ. ಬಟ್ ಆದರೆ ಇದು ಸಹಜವಾಗಿ ಇದು ಯಾರು ಮಾಡ್ತಾ ಇದ್ದಾರೆ, ಸೊ ಅದು ಈಗ ಸದನದಲ್ಲಿ ತನಿಖೆ ಮಾಡೋದಕ್ಕೆ ಒತ್ತಾಯ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ಆದ್ರೆ ಇಂದು ನೋಡಿದ್ರೆ ಎಲ್ಲಾ ಉಲ್ಟಾ. ತನ್ನನ್ನು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿಲ್ಲ, ಆದ್ರೆ ಕೊಲೆ ಮಾಡಲು ಸುಪಾರಿ ಕೊಟ್ಟಿದ್ದಾರೆ ಅಂತಿದ್ದಾರೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ. ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನ ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಅಪ್ಪ ಮಗ ಕಳೆದೊಂದು ವಾರದಿಂದ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಹೇಳಿರುವ ಮಾತುಗಳನ್ನ ಕೇಳ್ತಾ ಹೋದ್ರೆ ಹಾಗೆ ಹೇಳಿದ್ದೂ ಇವರೇ, ಹೀಗೆ ಹೇಳ್ತಿರೋದೂ ಇವರೇನಾ ಎಂಬ ಗೊಂದಲ ಸಾಮಾನ್ಯ ಜನರನ್ನ ಕಾಡಿದ್ರೆ ತಪ್ಪೇನಲ್ಲ. ರಾಜಣ್ಣವನ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ನಮ್ಮ ಮೇಲೆ ಆಗಿದ್ದು ನಾಳೆ ಇನ್ನೊಬ್ಬನ ಮೇಲೆ ಆಗ್ಬೋದು, ಇಲ್ಲ ನಿಮ್ಗಳ ಮೇಲೆ ಮಾಡ್ಬೋದಪ್ಪ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ತುಮಕೂರಿನ ಪ್ರಭಾವಿ ಸಚಿವರೊಬ್ಬರ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಎಲ್ಲರಿಗಿಂತ ಮೊದಲು ನ್ಯೂಸ್ 18 ಕನ್ನಡ ಹೇಳಿತ್ತು. ಸದನದಲ್ಲಿ ಅದು ರಾಜಣ್ಣ ಅವರದ್ದು ಅನ್ನೋದು ಅಧಿಕೃತವಾಗಿತ್ತು. ಸದನದಲ್ಲೇ ತನಿಖೆಗೆ ಕೇಳಿದ್ರು ರಾಜಣ್ಣ. ತನಿಖೆ ಮಾಡಿಸ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿದ್ದರು. ಅದೆಲ್ಲವೂ ಈಗ ಹಳೆ ವಿಚಾರ. ಆದ್ರೆ ಈಗ ಆಗ್ತಿರೋದೇ ಬೇರೆ. ಕಳೆದೊಂದು ವಾರದಿಂದಲೂ ಹನಿ ಹನಿ ಅಂತಿದ್ದವರು ಇದೀಗ ಒಮ್ಮೆಲೇ ಸುಪಾರಿ ಕೊಲೆ ಅಂತಿದ್ದಾರೆ. 3 ದಿನಕ್ಕೆ ವರಸೆ ಬದಲಿಸಿದ MLC ರಾಜೇಂದ್ರ ನನ್ನ ಮೇಲೆ ಆಗಿರೋದು ಹನಿ ಟ್ರ್ಯಾಪ್ ಅಲ್ಲ, ಬದಲಾಗಿ ಸುಪಾರಿ ಕಿಲ್ಲರ್ಗಳ ಮೂಲಕ ನನ್ನನ್ನ ಕೊಲೆ ಮಾಡಿಸುವ ಸಂಚು ನಡೆದಿತ್ತು ಅಂತಿದ್ದಾರೆ. ಈ ಬಗ್ಗೆ ದಾಖಲೆಗಳ ಸಮೇತ ರಾಜ್ಯದ DGP ಅಲೋಕ್ ಮೋಹನ್ಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ಈ ಎಲ್ಲ ಘಟನೆ ನಡೆದಿರೋದು ಮಧುಗಿರಿಯಲ್ಲಿ ಅಂತ ರಾಜೇಂದ್ರ ಹೇಳಿದ್ದರಿಂದ ತುಮಕೂರು SP ಕಚೇರಿಗೆ ಹೋಗಿ ದೂರು ನೀಡುವಂತೆ DGP ಸಲಹೆ ಕೊಟ್ಟಿದ್ದು ನಾಳೆ ಅಲ್ಲಿ ದೂರು ನೀಡಲಿದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಹನಿ ಟ್ರ್ಯಾಪ್ ಬಗ್ಗೆ CID ಮೂಲಕ ಪ್ರಾಥಮಿಕ ತನಿಖೆ ಮಾಡಿಸುತ್ತಿದೆ. ಇದುವರೆಗೆ FIR ದಾಖಲು ಮಾಡಿಕೊಳ್ಳದಿದ್ದರೂ ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿರುವ ರಾಜಣ್ಣ ಮನೆಯಲ್ಲಿ CID ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ. ರಾಜಣ್ಣ ಭೇಟಿಗೆ ಬಂದವರ ವಿವರಗಳಿಗೆ ಸಂಬಂಧಿಸಿದಂತೆ ಲೆಡ್ಜರ್ ಬುಕ್ ಪರಿಶೀಲನೆ ಮಾಡಲಾಗಿದೆ. CID IGP ವಂಶಿಕೃಷ್ಣ ನೇತೃತ್ವದ ತಂಡ ರಾಜಣ್ಣ ಮನೆಯ ಸಿಬ್ಬಂದಿ ವಿಚಾರಣೆ ಮಾಡಿ ಹೇಳಿಕೆಗಳನ್ನು ದಾಖಲಿಸಿದೆ. CIDಯಿಂದ ಹೀಗೆ ಹನಿ ಟ್ರ್ಯಾಪ್ಗೆ ಸಂಬಂಧಿಸಿದಂತೆ ಪ್ರಾಥಮಿಕ ತನಿಖೆ ನಡೆಯುತ್ತಿರುವಾಗಲೇ ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ರಾಜಣ್ಣ. ನನ್ನ ಮೇಲೆ ಆಗಿರೋದು ಹನಿ ಟ್ರ್ಯಾಪ್ ಅಲ್ಲ, ನನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತಿದ್ದಾರೆ.
ಅಲ್ಲದೆ ಇದೆಲ್ಲ ನಡೆದಿರೋದು ನವೆಂಬರ್ ತಿಂಗಳಲ್ಲಿ ಎಂದಿರುವ ರಾಜೇಂದ್ರ ಮಗಳ ಬರ್ತ್ಡೇ ಕಾರ್ಯಕ್ರಮಕ್ಕೆಂದು ಮನೆಯಲ್ಲಿ ಶಾಮಿಯಾನ ಹಾಕಲು ಬಂದವರು ಕೊಲೆಗೆ ಯತ್ನಿಸಿದ್ದಾರೆ ಎನ್ನುತ್ತಿದ್ದಾರೆ. ನನ್ನ ಕೊಲೆ ಮಾಡಲು 5 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ನನ್ನ ಕೊಲೆಗೆ ಸುಪಾರಿ ನೀಡಿದ್ದರ ಬಗ್ಗೆ ಒಂದು ವಾಯ್ಸ್ ರೆಕಾರ್ಡ್ ಬಂದಿದ್ದು ಆ ಫೋನ್ ಕಾಲ್ ರೆಕಾರ್ಡ್ಗಳನ್ನು ಡಿಜಿಗೆ ಕೊಟ್ಟಿರುವುದಾಗಿ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ, ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿ, ನನ್ನ ಫೋನ್ ಕಾಲ್ಸ್ ಬರ್ತಿದೆ ಅಂತ ನಾನು ಇದಕ್ಕೆ ಮುಂಚೆಯಿಂದ ಹೇಳಿದೆ. ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿನ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ DG ಅವ್ರಿಗೆ ಕೊಡು ಅಂತ ಹೇಳಿದ್ದಾರೆ. ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು DG ಅವ್ರಿಗೆ ಕೊಟ್ಟಿದ್ದೀನಿ. ಯಾರೋ ಒಂದು 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರೂ ಗೊತ್ತಿಲ್ಲ. ಅದು ಒಂದೆರಡು ಹೆಸರು ಹೇಳಿದಾರಪ್ಪ, ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಒಂದು ಭರತ್ ಅಂತನೇನೋ ಒಂದು ಹೆಸರು ಹೇಳಿದ್ದಾರೆ, ಭರತ್ ಒಂದು 2-3 ಹೆಸರು ಹೇಳಿದ್ದಾರೆ. ಇಷ್ಟು ದಿನ ಹನಿ ಟ್ರ್ಯಾಪ್ ಅಂತಿದ್ದ ರಾಜೇಂದ್ರ ರಾಜಣ್ಣ ಒಮ್ಮೆಲೇ ಸುಪಾರಿ ಕಿಲ್ಲರ್ ಕಥೆ ಹೇಳಿದ್ದರ ಹಿಂದಿನ ರಹಸ್ಯಗಳೇನು ಎಂಬ ಕೌತುಕವೂ ಮೂಡಿದೆ. ನವೆಂಬರ್ 16ರಂದು ರಾಜೇಂದ್ರ ಮಗಳ ಬರ್ತ್ಡೇ ಇದ್ದು ನವೆಂಬರ್ 15ರಂದೇ ರಾಜೇಂದ್ರ ಮನೆಗೆ ಬಂದಿದ್ದ ಸುಪಾರಿ ಕಿಲ್ಲರ್ಗಳು ಮಗಳ ಬರ್ತ್ಡೇ ದಿನವೇ ಕೊಲೆ ಮಾಡಲು ಸ್ಕೆಚ್ ಹಾಕಿದ್ದರಂತೆ. ಬರ್ತ್ಡೇ ಸಂಭ್ರಮಕ್ಕೆ ಶಾಮಿಯಾನ ಹಾಕುವ ನೆಪದಲ್ಲಿ ಬಂದಿದ್ರಂತೆ. ರಾಜೇಂದ್ರ ಕೊಲೆ ಮಾಡಲು 5 ಲಕ್ಷ ಸುಪಾರಿ ಪಡೆದಿದ್ದು ಆ ದುಡ್ಡು ಕಿಲ್ಲರ್ಗಳ ಅಕೌಂಟ್ಗೆ ಬಿದ್ದಿದೆ ಅಂತಾರೆ. ನವೆಂಬರ್ನಲ್ಲಿ ಆಗಿದ್ದ ಸ್ಕೆಚ್ ಜನವರಿಯಲ್ಲಿ ಗೊತ್ತಾಗಿತ್ತಂತೆ. ನವೆಂಬರ್ನಲ್ಲಿ ಸ್ಕೆಚ್ ಜನವರಿಯಲ್ಲಿ ರಿವೀಲ್ ಆದ್ಮೇಲೂ ಮಾರ್ಚ್ ಆದ್ರೂ ಅದನ್ನ ತಡೆ ಹಿಡಿದಿದ್ದೇಕೆ ಎಂಬ ಪ್ರಶ್ನೆಗಳು ಕಾಡುತ್ತಿವೆ. ಅಥವಾ ಹಾಗೆ ನಡೆದಿದ್ದೆಲ್ಲ ತಮಾಷೆಗೆ ಅಂದುಕೊಂಡಿದ್ದು ಈಗ ಅದರ ಸೀರಿಯಸ್ನೆಸ್ ರಾಜೇಂದ್ರಗೆ ಅರ್ಥ ಆಗ್ತಿದೆಯಾ ಎಂಬ ಸಂದೇಹ ಮೂಡಿದೆ. ಈಗ ಜನವರಿಯಲ್ಲಿ ಇದು ನನಗೆ ಮಾಹಿತಿ ಬರುವಂಥದ್ದು. ನಾನು ಫಸ್ಟು ಸ್ವಲ್ಪ ಇದೇನೋ ಯಾರೋ ಮಾಡ್ತಿದ್ದಾರೆ ಸುಮ್ಮನೆ ತಮಾಷೆಗೆ ಅಂತ ಅಂದ್ಕೊಂಡೆ, ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ. ಸೊ ನಾನು ಅದನ್ನು ಈಗ ಏನು ಕಂಪ್ಲೇಂಟ್ ನಾಳೆ SP ಅವ್ರಿಗೆ ಕೊಡ್ತೀನಿ, ಅದನ್ನು ಅವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಬೇರೆ ಏನೆಲ್ಲ ಅದರೊಳಗಡೆ ನನಗೆ ಇನ್ನೂ ಮಾಹಿತಿಗಳಿದೆ ಅದನ್ನು ಇನ್ವೆಸ್ಟಿಗೇಷನಲ್ಲಿ ಹೇಳ್ತೀನಿ ಅಂತ ಮಾತಾಡಿ. ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೇ ಅವರು ಪ್ರಿಲಿಮಿನರಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು CID ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವರಿದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರೋ. ಮಗ ಹೀಗೆ ಹೊಸದೊಂದು ಬಾಂಬ್ ಸಿಡಿಸಿದ್ರೆ ಅಪ್ಪ ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಎನ್ನುತ್ತಿದ್ದಾರೆ. ರಾಜೇಂದ್ರ ಅವರ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಎಂಬಂತಹ ಗಂಭೀರ ಪ್ರಕರಣದ ಬಗ್ಗೆ ಮಗ ಅಪ್ಪನಿಗೆ ಹೇಳಿಲ್ವಾ ಎಂಬ ಅನುಮಾನ ಮೂಡುತ್ತಿದೆ. ಆದರೆ ಈ ವಿಚಾರದ ಬಗ್ಗೆ CM ಹಾಗೂ ಗೃಹ ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಬಿಡಿ ಎಂದು ಹೇಳಿ ಸಚಿವ ರಾಜಣ್ಣ ಜಾರಿಕೊಂಡ್ರು. ಅಂದ್ರೆ ನಿಮ್ಮ ಮೊಮ್ಮಗಳ ಬರ್ಡೇ ಕಾರ್ಯಕ್ರಮದಲ್ಲಿ ಕೊಲೆ ಪ್ರಯತ್ನ ನಿಮ್ಮ ಮಗನ ಮೇಲೆ ನಡೆದಿದ್ದ? ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ. ದಯಮಾಡಿ ನನಗೆ ಒತ್ತಾಯ ಮಾಡಬೇಡಿ. ಅದು ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ. ಹನಿ ಹನಿ ಅಂತಿದ್ದ ರಾಜೇಂದ್ರ ಈಗ ಉಲ್ಟಾ ಹೊಡೆದಿದ್ದಾರೆ. ಮತ್ತೊಂದೆಡೆ ಸಚಿವ ರಾಜಣ್ಣ CM ಹೋಮ್ ಮಿನಿಸ್ಟರ್ ಕಡೆ ಬೊಟ್ಟು ಮಾಡುತ್ತಿದ್ದಾರೆ. ಇವರ ನಿಲುವುಗಳಲ್ಲಿ ಆಗಿರುವ ಅನಿರೀಕ್ಷಿತ ಬದಲಾವಣೆಗಳನ್ನು ನೋಡುತ್ತಿದ್ರೆ ಹನಿ ಟ್ರ್ಯಾಪ್ ಕೇಸ್ ಹಳ್ಳ ಹಿಡಿತ ಎಂಬ ಅನುಮಾನ ಮೂಡಿದೆ. ಆರಂಭದಿಂದಲೂ ಅನುಮಾನಗಳ ಸುತ್ತಲೇ ಇತ್ತು ಹನಿ ಟ್ರ್ಯಾಪ್ ಕೇಸ್. ಸದನದಲ್ಲಿ ಸಚಿವ KN ರಾಜಣ್ಣ ಪ್ರಸ್ತಾಪ ಮಾಡೋ ವಿಚಾರದಲ್ಲೂ ಗೊಂದಲ ಏರ್ಪಟ್ಟಿತ್ತು. ತಾವಾಗೆ ಪ್ರಸ್ತಾಪ ಮಾಡಿದ್ರೋ, ಯತ್ನಾಳ್ ಕೇಳಿದ್ದಕ್ಕೆ ಮಾಡಿದ್ರೋ, ಹೇಳಿ ಮಾಡಿಸಿದ್ರೋ ಎಂಬೆಲ್ಲ ಅನುಮಾನ ಅಂದೇ ಮೂಡಿತ್ತು. ದೂರು ಕೊಡುವ ವಿಚಾರದಲ್ಲೂ ಗೊಂದಲ, ವಿಳಂಬ, ನಿಗೂಢ ನಿರ್ಧಾರಗಳು ಎದ್ದೆದ್ದು ಕಾಣುತ್ತಿದ್ದವು. ಪೊಲೀಸ್ ಸ್ಟೇಷನ್ ಬದಲು ಗೃಹ ಸಚಿವರು DGPಗೆ ದೂರು ಕೊಟ್ಟರು. ಅಷ್ಟಕ್ಕೂ ಸಾಲದೆ ಆರಂಭದಿಂದಲೂ ಹನಿ ಟ್ರ್ಯಾಪ್ ಅಂತಿದ್ದವರು ಇದೀಗ ಸುಪಾರಿ ಕಿಲ್ಲರ್ ಕಥೆ ಹೇಳ್ತಿದ್ದಾರೆ. ಹಾಗಾಗಿ ಹನಿ ಟ್ರ್ಯಾಪ್ ಹಿಂದಿರುವ ಆ ಮಹಾನಾಯಕನ ವಿರುದ್ಧ ಮಾತನಾಡಲು ಹಿಂದೇಟು ಹಾಕ್ತಿದ್ದಾರ ಅಪ್ಪ ಮಗ ಎಂಬ ಪ್ರಶ್ನೆಗಳು ಎದ್ದಿವೆ. ಹೈಕಮಾಂಡ್ ಎಂಟ್ರಿಯಿಂದಾಗಿ ಎಲ್ಲ ನಿರ್ಧಾರಗಳು ನಿಗೂಢವಾಗಿ ಆಗಿ ಹೋಯ್ತಾ ಎಂಬ ಅನುಮಾನವೂ ಕೈಪಾಳೆಯದಲ್ಲಿ ಎದ್ದಿದೆ. ಏನೇ ಆದರೂ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ದರು ಎಂಬ ಸಚಿವ ರಾಜಣ್ಣ ಮಾತು ಈಗಾಗಲೇ ವಿಧಾನಸಭೆಯಲ್ಲೇ ಹೇಳಿದ್ದರಿಂದ ಈಗ ನಾನು ಹಾಗೆಲ್ಲ ಹೇಳೇ ಇಲ್ಲ ಅಂತ ಅಲ್ಲಗಳೆಯುವುದಕ್ಕೂ ಆಗಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಕುರ್ಚಿ ಕಾಳಗ ಮತ್ತು ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡುವ ಸಾಧ್ಯತೆ ಹಿನ್ನೆಲೆಯಲ್ಲೇ ಈ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಎಂಬ ಪುಕಾರು ಎಬ್ಬಿಸಿ
ಅದರ ಮೂಲಕ ರಾಜಕೀಯ ಲಾಭ ಪಡೆಯುವ ಲೆಕ್ಕಾಚಾರ ಎಲ್ಲೋ ಉಲ್ಟಾ ಹೊಡೆದಂತೆ ಭಾಸವಾಗುತ್ತಿದೆ. ಹೀಗಾಗಿ ಇವೆಲ್ಲ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತವೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.